ಹಾಯ್, ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಗುವೆ, ಹೇಗಿದ್ದೀ? ನಂಬ್ತೇನೆ ದೇವರು ನಿನ್ನನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ. ಪ್ರಿಯ ದೇವ ಮಗುವೆ, ಈ ದಿನ ನೀನು ಹೇಗಿದ್ದಿ? ಈ ದಿನ ನಿನ್ನ ಜೀವಿತ ಯಾವ ರೀತಿಯಲ್ಲಿದೆ? ಇವತ್ತು ನೀನು ಯಾವ ಕಳವಳದಲ್ಲಿ ಸಿಕ್ಕಾಕೊಂಡಿದ್ದಿ? ನಿನ್ನ ಜೀವನದಲ್ಲಿ ಯಾವ ಪ್ರಶ್ನೆಗಳೊಟ್ಟಿಗೆ ಹಾದು ಹೋಗ್ತಾ ಇದೆ? ಪ್ರಿಯ ದೇವ ಮಗುವೆ, ನಿನ್ನೊಟ್ಟಿಗೆ ದೇವರ ಸಮಾಧಾನವು ನೆಲೆಗೊಂಡಿದೆಯಾ? ದೇವರ ಸಮಾಧಾನ ನಿನ್ನನ್ನು ಆವರಿಸಿಕೊಂಡಿದೆಯಾ? ದೇವರ ಸಮಾಧಾನ ಅನ್ನುವಂಥದ್ದು ನಿನ್ನ ಹೃದಯಕ್ಕೆ ಶಾಂತಿ ಕೊಟ್ಟು ನಿನಗೆ ಮುಂದೆ ಬರುವಂತ ಎಲ್ಲಾ ರೀತಿಯ ಸುನಾಮಿಯಂತ ಅಲೆಗಳನ್ನ ಶಾಂತಗೊಳಿಸಿ ನಿನ್ನನ್ನು ದೇವರು ಮಹಿಮೆಯಾಗಿ ನಡೆಸಲಿಕ್ಕೆ ಸಮರ್ಥನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ಒಂದು ವೇಳೆ ದೊಡ್ಡ ಅಲೆಗಳೆದ್ದಿರಬಹುದು. ನಿನ್ನ ಜೀವನದಲ್ಲಿ ಒಂದು ವೇಳೆ ಭಯಂಕರವಾದ ಸಂಗತಿಗಳು ಆಗ ಹೋಗ್ತಾ ಇರಬಹುದು. ನಿನ್ನ ಜೀವನದಲ್ಲಿ ಒಂದು ವೇಳೆ ಎದುರಿಸಲಿಕ್ಕೆ ಆಗದೇ ಇರುವಂತ ಸಂಗತಿಗಳಲ್ಲಿ ನೀನು ಇರಬಹುದು. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಈಜಲಿಕ್ಕೆ ಆಗದಿರುವಂತ ಆ ಅಗಾಧ ಜಲಗಳ ಮಧ್ಯದಲ್ಲಿ ನೀನು ಬಿದ್ದಿರಬಹುದು. ಬಾಷಾನಿನ ಗೂಳಿಗಳ ಮಧ್ಯದಲ್ಲಿ ಬಿದ್ದಿರಬಹುದು. ನೀನು ಒಂದು ವೇಳೆ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಿರಬಹುದು. ನೀನು ಒಂದು ವೇಳೆ ಮನುಷ್ಯ ಮಾನವನಿಂದ ತಪ್ಪಿಸಲಿಕ್ಕೆ ಆಗದೇ ಇರುವಂತ ಅಗಾಧವಾದ ಬೆಂಕಿಯಲ್ಲಿ ನೀನು ಹಾಕಲ್ಪಟ್ಟಿರಬಹುದು. ಆದರೆ ದೇವರು ನಿನಗಾಗಿ ಸಮಸ್ತವನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ದೇವರು ನಿನ್ನನ್ನು ಬಿಡಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ದೇವರು ನಿನ್ನ ದೇವರಾಗಿದ್ದಾನೆ. ಆ ಕರ್ತನು ನಿನ್ನ ಕಾಯುವವನಾಗಿದ್ದಾನೆ. ನಿನ್ನ ಜೀವನದಲ್ಲಿ ಎಂಥ ಸುನಾಮಿ ಅಂತ ಅಲೆಗಳು ಎದ್ದಾಗಿಯೂ ಸಹ, ನಿನ್ನ ಜೀವನದಲ್ಲಿ ಎಂಥ ಹೋರಾಟಗಳು ಎದ್ದಾಗಿಯೂ ಸಹ ಅವುಗಳಿಂದ ನಿನ್ನನ್ನು ತಪ್ಪಿಸಲಿಕ್ಕೆ ದೇವರಿಗೆ ಸಾಮರ್ಥ್ಯ ಇದೆ. ನಿನ್ನ ಜೀವನದಲ್ಲಿ ಎದ್ದಂತ ಸುನಾಮಿಯನ್ನ ಶಾಂತಪಡಿಸಲಿಕ್ಕೆ ದೇವರಿಗೆ ಸಾಧ್ಯತೆ ಇದೆ. ದೇವರು ನಿನ್ನ ಜೀವನದಲ್ಲಿ ಸಮಾಧಾನವನ್ನ ಸ್ಥಾಪಿಸುವನು. ಅಂದ್ರೆ ಅದರ ಅರ್ಥ ದೇವರು ನಿನ್ನ ಸಮಸ್ಯೆಗಳನ್ನ ಹಾಗೇ ಇಟ್ಟು ನಿನ್ನ ಸಮಾಧಾನದಲ್ಲಿ ಇರೋದಕ್ಕೆ ಬಿಡ್ತಾನೆಂಬುದಾಗಿ ಅದರ ಅರ್ಥ ಅಲ್ಲ. ದೇವರು ನಿನ್ನ ಹೃದಯದಲ್ಲಿ ಸಮಾಧಾನ ಯಾವಾಗ ತಗೊಂಡು ಬರ್ತಾನಂದ್ರೆ, ನಿನ್ನ ಮುಂದಿರುವಂತ ಎಲ್ಲಾ ರೀತಿಯ ಸುನಾಮಿ ಅಂತ ಸಮಸ್ಯೆಗಳನ್ನ ಶಾಂತಗೊಳಿಸಿ ನಿನ್ನ ಹೃದಯವನ್ನ ಶಾಂತತೆಯಲ್ಲಿ ನೆಲೆಗೊಳಿಸುವವನಾಗಿದ್ದಾನೆ. ದೇವರು ನಿನ್ನ ಹೃದಯವನ್ನ ಶಾಂತತೆಯಲ್ಲಿ ನೆಲೆಗೊಳಿಸುವವನಾಗಿದ್ದಾನೆ. ಅಂದ್ರೆ ದೇವರು ಸಮಸ್ಯೆಯನ್ನು ಮುಂದೆ ಇಟ್ಟು ನೀನು ಶಾಂತವಾಗಿರ್ಬೇಕಂತ ಹೇಳಿ ದೇವರು ಬಯಸ್ತಾ ಇಲ್ಲ. ಸಮಸ್ಯೆಗಳನ್ನ ಶಾಂತಗೊಳಿಸಿ ಆ ಸಮಸ್ಯೆಯಿಂದ ಶಾಂತಗೊಂಡಂತ ಶಾಂತತೆ ಅಥವಾ ಶಾಂತಿಯನ್ನ ನಿನ್ನ ಹೃದಯದಲ್ಲಿ ದೇವರು ನೆಲೆಸಲಿಕ್ಕೆ ಸಮರ್ಥನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ದೇವರು ಶಾಂತಿಯನ್ನ ಸ್ಥಾಪಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ಆತನು ತನ್ನ ಮೃದುವಾದಂತ ನೊಗವನ್ನ ನಿನ್ನ ಮೇಲೆ ಹೇರುವವನಾಗಿದ್ದಾನೆ. ಆತ ನಿನ್ನ ಕರ್ತನಾಗಿದ್ದಾನೆ. ಆತ ನಿನ್ನ ಒಡೆಯನಾಗಿದ್ದಾನೆ. ಆತ ನಿನ್ನ ರಕ್ಷಕನಾಗಿದ್ದಾನೆ. ಆತ ನಿನ್ನನ್ನು ಒಂದು ದಿನವೂ ಕೈ ಬಿಟ್ಟಿದ್ದು ಚರಿತ್ರೆಯೇ ಇಲ್ಲ. ಆತ ನಿನ್ನನ್ನು ಒಂದು ದಿನವೂ ಸಹ ಬಿಟ್ಟು ಬಿಡಲೇ ಇಲ್ಲ. ನಿನ್ನನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೆನ್.